ರಾಯಚೂರಿನಲ್ಲಿ ಅಕ್ರಮ ಪಡಿತರ ಜೋಳ ಪತ್ತೆಯಾಗಿದೆ. ಸಿಂಧನೂರು ತಹಶೀಲ್ದಾರ್ ಸೂಚನೆಯ ಮೇರೆಗೆ ದಾಳಿ ನಡೆಸಿದ್ದು ಮರಿಗೌಡ ಅನ್ನೋರಿಗೆ ಸೇರಿದ ಗೋದಾಮಿನಲ್ಲಿ 300 ಗೋಣಿ ಜೋಳ ಪತ್ತೆಯಾಗಿದೆ. ಜೋಳದ ಚೀಲದ ಮೇಲೆ ಸ್ಟೇಟ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ತೆಲಂಗಾಣ ಅಂತ ನಮೂದು ಮಾಡಲಾಗಿದೆ. ದಂಧೆ ಬಗ್ಗೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಚರ್ಚೆಯಾಗಿದೆ. ದಂಧೆಕೋರರ ವಿರುದ್ಧ 100ಕ್ಕೆ 100ರಷ್ಟು ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ 2ನೇ ಮದುವೆ ಹೆಸರಿನಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ. ಮಗುವಿನ ತಾಯಿಗೆ ಸ್ನೇಹಿತೆಯಾಗಿದ್ದ ಸಂಗೀತ ಹಮನವರ್ ಎಂಬಾಕೆ, ನೀನು 2ನೇ ಮದುವೆಯಾಗಿದ್ದೀಯಾ, ಮಗು ನನ್ನ ಬಳಿ ಇರಲಿ ಅಂತ ಹೇಳಿ ಮೋಸ ಮಾಡಿದ್ದಾಳೆ. ನಕಲಿ ಬಾಂಡ್ ಪೇಪರ್ ಸಿದ್ಧಪಡಿಸಿ ಮಹಾರಾಷ್ಟ್ರದ ರತ್ನಗಿರಿಯ ಮಕ್ಕಳಿಲ್ಲದ ದಂಪತಿಗೆ 3.5 ಲಕ್ಷಕ್ಕೆ 5 ವರ್ಷದ ಗಂಡು ಮಗುವನ್ನ ಮಾರಾಟ ಮಾಡಿದ್ದಾಳೆ. ಪ್ರಕರಣ ಸಂಬಂಧ 3 ಜನರನ್ನ ಹುಕ್ಕೇರಿ ಪೊಲೀಸರು ಬಂಧನ ಮಾಡಿದ್ದಾರೆ. ಕರಾವಳಿ ತೀರ ಪ್ರದೇಶದಲ್ಲಿ ಪ್ರಾಕೃತಿಕ ವಿಕೋಪ ತಡೆಯಲು ವಿಷ್ಣು ಸಹಸ್ರನಾಮ ಪಠಣ ಮಾಡಲಾಗಿದೆ. ಕಣ್ಣೂರಿನಿಂದ ಶಿರೂರುವರೆಗೆ 108 ತಂಡಗಳಲ್ಲಿ 108 ಸ್ಥಳಗಳಲ್ಲಿ ಸಮುದ್ರಕ್ಕೆ ಹಾಲೆರೆಯುವ ಮೂಲಕ ಮಂತ್ರ ಪಠಣ ಮಾಡಲಾಯಿತು. ಈ ಹಿಂದೆ ಕೂಡ ವಿಷ್ಣು ಸಹಸ್ರನಾಮದಿಂದ ಕಡಲು ಕೊರೆತ ಕಡಿಮೆಯಾಗಿದೆ. ಈ ಬಾರಿಯೂ ಕಡಲಿನ ಆರ್ಭಟ ಇಳಿಯಲಿದೆ ಅಂತ ವಿಶ್ವಾಸದಿಂದ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನು ಪ್ರಕೃತಿಯನ್ನು ಒಲಿಸಿಕೊಳ್ಳಲು ಸನಾತನ ಮೊರೆ ಹೋಗಿದ್ದೀವಿ. ವಿಷ್ಣು ಸಹಸ್ರನಾಮ ಪಠಣದಿಂದ ಯಾರಿಗೂ ಅಡ್ಡಿ ಆತಂಕ ಇಲ್ಲ ಅಂತ ಜನರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.